ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಬ್ಬರು ಅಜಿತ್ ಪವಾರ್ ಹುಟ್ಕೋಬೋದು ನಾಳೆ, ಅಥವಾ ಅಶೋಕ್ ಚವ್ಹಾಣ್ ಹುಟ್ಕೋಬೋದು ನಾಳೆ. ಈ ರೀತಿ ಮಾತುಗಳು ತುಂಬ ಗಂಭೀರವಾಗಿ ಕೇಳಿಬರ್ತಾ ಇದೆ. ಯಾರಾಗ್ತಾರೆ ಕರ್ನಾಟಕದ ಅಜಿತ್ ಪವಾರ್ ಅನ್ನುವಂಥದ್ದು? ಯಾರೂ ಆಗೋದಿಲ್ಲ, ಅದನ್ನು ನಿರೀಕ್ಷೆನೂ ಇಟ್ಕೋಬೇಡಿ. ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೀರಾ? ಆಗ ಸಾಧ್ಯತೆಗಳು ಭಾಳ ಭಾಳ ಕಡಿಮೆ. ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿರೀಕ್ಷಿತವಾದಂಥ ಸ್ಥಾನಮಾನಗಳು ಬರದೇ ಇದ್ದರೆ ಆಗ ರಾಜಕೀಯ ನಾಯಕತ್ವ ಅದರ ಬಗ್ಗೆ ಚರ್ಚೆ ಹುಟ್ಟಾಕ್ಬೋದು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತು ಬದಲಾವಣೆಯ ಗಾಳಿ ಅಥವಾ ಬದಲಾವಣೆಯ ಕೂಗು ಬರುವುದು. ಅದೆಲ್ಲವೂ ಕೂಡ ಸಿದ್ಧವಾಗಿದೆಯಾ ಅಥವಾ ಸಿದ್ಧವಾಗೋದಕ್ಕೆ ಅಥವಾ ಅದನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರೆಡಿ ಆಗ್ತಿದ್ದಾರಾ? ಆ ಥರದ ವಾತಾವರಣ ಏನೂ ಇಲ್ಲ. ಒಟ್ಟಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಮುಂದಿನ ತೀರ್ಮಾನಗಳನ್ನು ಪಕ್ಷದ ವರಿಷ್ಠರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ AICC ಅಧ್ಯಕ್ಷರು, ಮತ್ತು ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನೇ ತೀರ್ಮಾನ ತಗೊಂಡ್ರು ಕೂಡ ಕರ್ನಾಟಕದ ಹಿತದೃಷ್ಟಿಯಿಂದ ತೆಗೆದುಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇದ್ರ ಜೊತೆಗೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಇನ್ನೂ ಚುನಾವಣೆನೇ ಆರಂಭ ಆಗಿಲ್ಲ, ಚುನಾವಣೆ ಮುಗಿದಿಲ್ಲ. ಅದರ ನಡುವೆ ಕೆಲವೊಂದಿಷ್ಟು ಅಪಸ್ವರಗಳು, ಬೇರೆ ಬೇರೆ ಧ್ವನಿಗಳು ಕೇಳಿಬರ್ತಾ ಇದೆ. ಸ್ವತಃ KN ರಾಜಣ್ಣವರ ಹೇಳಿಕೆಯನ್ನು ನೀವು ಗಮನಿಸಿರ್ತೀರಿ. ಜಾರಕಿಹೊಳಿಯವರ ಹೇಳಿಕೆಯನ್ನು ಗಮನಿಸಿರ್ತೀರಿ. ಅವರೇ ಹೇಳ್ತಾ ಇದ್ದಾರೆ DCM ಮಾಡಬೇಕು ಅಥವಾ ನಿಮ್ಮ ವಿರುದ್ಧ, ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರ ವಿರುದ್ಧ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣವರ ಹೇಳಿಕೆಯನ್ನು ತಾವು ಯಾವ ರೀತಿ ಗಮನಿಸ್ತೀರಿ? ಅವರಿಗೆ ಕನಸುಗಳು ಸಾಕಷ್ಟಿದೆ, ಏನಾದರೂ ಆಗಬೇಕು ಅಂತ. ಸೊ ಹಾಗಾಗಿ ಅವರು ಕನಸುಗಳನ್ನು ಕಟ್ಟಿಕೊಂಡು ಮಾತನಾಡ್ತಾ ಇದ್ದಾರೆ, ತಪ್ಪೇನಿಲ್ಲ. ಈಗ DCM ಸೃಷ್ಟಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆ DCM, ಹೊಸ DCMಗಳ ಸೃಷ್ಟಿಗೆ ತಾವು ಒಪ್ತೀರಾ ಅಥವಾ ಒಪ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಯಾವ ರೀತಿ ನೋಡ್ತೀರಿ? ಆಗಬೇಕು ಅಂತ ಅನ್ಸುತ್ತೆ ನಮಗೆ ತಾವೊಬ್ಬ ಹಿರಿಯ ನಾಯಕರಾಗಿ? 135 ಸ್ಥಾನನೂ ಮುಖ್ಯಮಂತ್ರಿಗಳ ಸ್ಥಾನನೇ. ಅವರವ್ರ ಕ್ಷೇತ್ರಕ್ಕೆ ಅವರವರೇ ಮುಖ್ಯಮಂತ್ರಿಗಳು, ಅವರವರ ಜಿಲ್ಲೆಗೆ ಅವರವರೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಪಕ್ಷ ತೀರ್ಮಾನ ಮಾಡ್ತದೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನು ಉಪಮುಖ್ಯಮಂತ್ರಿ ಮಾಡಬೇಕು, ಯಾರನ್ನು ಮಂತ್ರಿ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡ್ತದೆ. ನಾವು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲವನ್ನೂ ಕೂಡ ಪಕ್ಷ ಗಮನಿಸ್ತದೆ. ಅವರ ಬೇಡಿಕೆ ಯಾವ ರೀತಿ ನೋಡ್ತೀರಿ? ನೀವು ಕೂಡ ಬಹುಶಃ ಒಂದು ಬೈಟ್ ಕೊಟ್ಟಿದ್ರಿ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಿ. ಯಾರ್ಯಾರು DCM ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೋ ಚುನಾವಣೆ ಜವಾಬ್ದಾರಿ ತಗೊಳ್ಳಿ ಅನ್ನುವಂಥ ಮಾತುಗಳು ಕೂಡ ನಿಮ್ಮ ಪಕ್ಷದಿಂದನೇ ಕೇಳಿಬಂದಿತ್ತು. DCM ಅಗತ್ಯತೆ ಇದೆ ಅನ್ಸುತ್ತೆ ತಮಗೆ? ಅವ್ರು ಹೇಳೋದು ಒಂದು ಸಮಾಜಕ್ಕೆ ನೀವು ಗುರುತಿಸಬೇಕು, ಸಮಾಜಕ್ಕೆ ಸ್ಥಾನಮಾನಗಳನ್ನು ಕೊಡಬೇಕು, ಹೀಗಾಗಿ ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ. ತಪ್ಪೇನು ಅಂತಿದ್ದಾರೆ? ತಪ್ಪು ಯಾವುದೂ ಇಲ್ಲ. ಅವ್ರು ಕೇಳ್ತಾ ಇರೋದು ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡುವಂಥವ್ರು ಯಾರು? ನಾನಲ್ಲ. ತೀರ್ಮಾನ ಮಾಡೋ ನಾನಲ್ಲ. ತೀರ್ಮಾನ ಮಾಡ್ತಕ್ಕಂಥವ್ರು ಪಕ್ಷದ ವರಿಷ್ಠರು. ಅದಕ್ಕೆ DK ಸಹೋದರ ವಿರೋಧ ಇದೆ ಅಂತ ಹೇಳ್ತಿದ್ದಾರೆ ಅವರು. ಖಂಡಿತ ಇಲ್ಲ. ಸ್ವಲ್ಪ ಹೇಳ್ತೀನಿ ಕೇಳಿ. ನಾವು ಅಧಿಕಾರಕ್ಕೋಸ್ಕರ ಇಲ್ಲ, ಪಕ್ಷಕ್ಕೋಸ್ಕರ ಇರೋದು, ಕರ್ನಾಟಕದ ಕನ್ನಡಿಗರ ಆಶೀರ್ವಾದದಿಂದ ಇರೋದು. ಈಗ ರಾಜಣ್ಣವರು ಒಂದು ಹೇಳಿಕೆಯನ್ನು ಕೊಟ್ಟರು, ಯಾರು ಫಂಡಿಂಗ್ ಮಾಡಿದಾರೋ ಅವ್ರಿಗೆ ಕೊಡೋದಲ್ಲ, ಯಾರು ವೋಟ್ ಹಾಕಿದಾರೋ ಆ ಸಮಾಜಕ್ಕೂ ಕೂಡ ನೀವು ಅಧಿಕಾರ ಕೊಡಬೇಕು, ಸ್ಥಾನಮಾನ ಕೊಡಿ ಅಂತಿದ್ದಾರೆ. ಈ ಹೇಳಿಕೆನ ಒಪ್ತೀರಾ? ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ರೈಟ್.